ಅಬ್ಬಬ್ಬಾ ಅದು ಏನು ಮಳೆ ನಿನ್ನೆ ಬೆಂಗಳೂರಿನಲ್ಲಿ ಅಂದ್ರೆ ಚೆಚ್ಚಿ ಕೆಡೋಗ್ಬಿಟ್ಟಿದೆ. ಮೂಲೆ ಮೂಲೆಯಲ್ಲೂ ಕೂಡ ಬರೀ ನೀರೇ ಕಾಣಿಸ್ತಾ ಇದೆ. ಹಲವು ಅವಾಂತರಗಳನ್ನ ಈ ಮಳೆ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಎಲ್ಲೆಲ್ಲಿ ಏನೇನು ಅವಾಂತರ ಆಗ್ತಾ ಇತ್ತು ಅನ್ನೋದ್ರ ಡೀಟೇಲ್ಸ್ ಅನ್ನು ಕೊಡ್ತಾ ಇತ್ತು. ಮಲ್ಲೇಶ್ವರಂಗೆ ಹೋಗೋಣ. ಅಲ್ಲೂ ಕೂಡ ನಿನ್ನೆ ಮಳೆ ರುದ್ರ ತಾಂಡವಾಡ್ಬಿಟ್ಟಿದೆ. ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದೆ. ಮಲ್ಲೇಶ್ವರಂ ಬಳಿ ರಸ್ತೆಗೆ ಬೃಹದಾಕಾರದ ಮರ, ಹಳೆಯ ಮರವೊಂದು ಉರುಳಿ ಬಿದ್ದಿತ್ತು. ಕ್ಲೌಡ್9 ಆಸ್ಪತ್ರೆಯ ಮುಂಭಾಗದಲ್ಲಿದ್ದಂತಹ ಮರ ಇದು. ಮಲ್ಲೇಶ್ವರಂನ 17th ಕ್ರಾಸ್ನಲ್ಲಿ ಮರ ಇದ್ದಕ್ಕಿದ್ದ ಹಾಗೆ ಧರಶಾಹಿ ಆಗಿಬಿಟ್ಟಿದೆ. ಜನ ಓಡಾಟ ಕಡಿಮೆ ಇದ್ದಿದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. ಎಲ್ಲಾದ್ರೂ ಹಗಲೊತ್ನಲ್ಲಿ ಈ ಘಟನೆ ಆಗಿಬಿಟ್ಟಿದ್ರೆ ಅದು ಏನೇನು ಅನಾಹುತ ಆಗಿಬಿಡ್ತಿತ್ತು ಏನು. ಅದರಡಿಯಲ್ಲಿ ಒಂದು ಕಾರ್ ಕೂಡ ಸಿಲ್ಕೊಂಡಿತ್ತು. ಈಗ ಅದನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ತತ್ಕ್ಷಣಕ್ಕೆ ಮರವನ್ನು ತೆರವುಗೊಳಿಸಿ ವಾಹನ ಸವಾರರಿಗೆ, ಪಾದಾಚಾರಗಳಿಗೆ ಓಡಾಡೋದಕ್ಕೆ ಅವಕಾಶವನ್ನ, ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ನೀವು ಕೂಡ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಬುಡ ಸಮೇತ ಬಿದ್ದಿರುವಂತಹದ್ದು ಮರ. BBMP ಹೇಳ್ತಾ ಇರೋದು ಪ್ರತಿ ಸಾರಿ ಹಳೆ ಮರಗಳನ್ನ ನಾವು ಗುರುತಿಸ್ತೇವೆ, ಅವುಗಳನ್ನ ತೆರವುಗೊಳಿಸ್ತೇವೆ, ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂಥೇಳಿ. ಬರೀ BBMP ಹೇಳಿದ್ದೇ ಬಂತು, ಬಡಾಯಿ ಕೊಚ್ಕೊಂಡಿದ್ದೇ ಬಂತು, ಹೇಳಿದಂತೆ ಯಾವುದು ಕೂಡ ಮಾಡಲಿಲ್ಲ. ಮಲ್ಲೇಶ್ವರಂನ 17th ಕ್ರಾಸ್ನ ವಿಜುವಲ್ಸ್ ಇದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ಪ್ರತಿ ಬಾರಿ ಮಳೆಗಾಲ ಆರಂಭ ಆದಂತಹ ಸಂದರ್ಭದಲ್ಲಿ BBMP ಹಳೆ ಮರಗಳನ್ನು ಗುರುತಿಸ್ತೇವೆ ಅಂತ ಹೇಳಿದ್ದು, ತೆರವುಗೊಳಿಸ್ತೇವೆ ಅಂತ ಹೇಳಿದ್ದು. ಬಟ್ ಅದು ಹೇಳಿಕೆಗೆ ಸೀಮಿತ ಆಯ್ತಾ ಅಂಥೇಳಿ, ಬರೀ ಕಡತಗಳಿಗೆ ಸೀಮಿತ ಆಯ್ತಾ ಅಂಥೇಳಿ, ಬರೀ ಅದು ಯಾವುದು ಕಾರ್ಯರೂಪಕ್ಕೆ ಬರಲೇ ಇಲ್ಲ. ನೋಡಿ, ಈಗ 17th ಕ್ರಾಸ್ನಲ್ಲಿ ಅತಿ ದೊಡ್ಡ ಮರ ಬುಡ ಸಮೇತ ಕೆಳಗೆ ಬಿದ್ದಿರುವಂತಹದ್ದು. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಮರವನ್ನು ತೆರವುಗೊಳಿಸಿದ್ರ ಹೇಗೆ ಅಂತ? ಪ್ರೇಮ್ ಕುಮಾರ್, ನೇರವಾಗಿ ನಾನು ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. BBMP ಯಾವಾಗಲೂ ಹೇಳುತ್ತೆ, ನಾವು ಎಲ್ಲಾ ಮರಗಳನ್ನು ಕೂಡ, ಅಂದ್ರೆ ಯಾವುದು ಡೇಂಜರಸ್ ಪರಿಸ್ಥಿತಿಯಲ್ಲಿ ಇದೆಯೋ ಆ ಮರಗಳನ್ನ ತೆರವು ಮಾಡುವಂಥದ್ದು, ಹಾಗೆ ರೆಂಬೆಗಳನ್ನ ಕಟ್ ಮಾಡುವಂತ ಕೆಲಸವನ್ನ ಮಾಡ್ತಿದೀವಿ ಅಂತ. ಆದ್ರೆ ಇಲ್ಲಿ ತುಂಬಾ ಒಂದು ರೀತಿ ರಾತ್ರಿ ಒಂದು ದೊಡ್ಡ ಮಟ್ಟದ ಅನಾಹುತ ತಪ್ಪದಂತಾಗಿದೆ. 10:30 ಸುಮಾರಿಗೆ ಏಕಾಏಕಿ 2 ಮರಗಳು ಈ ರೀತಿಯಾಗಿ, ಅದು ಕೂಡ ಬುಡ ಸಮೇತವಾಗಿ ಧರೆಗೆ ಉರುಳಿರುವಂಥದ್ದು. ನೋಡೋದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಮರ ಇದು. ಈ ಮರ ಬುಡ ಸಮೇತ ಯಾವ ರೀತಿಯಾಗಿ ಬಿದ್ದಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಇವೆರಡು ಮರಗಳು ಬಿದ್ದಂತಹ ಹಿನ್ನೆಲೆಯಲ್ಲಿ ಏನು ಆ ವಿದ್ಯುತ್ ಕಂಬಗಳಿದ್ವೋ, ಆ ವಿದ್ಯುತ್ ಕಂಬಗಳು ಕೂಡ ಒಂದು 2-3 ವಿದ್ಯುತ್ ಕಂಬಗಳು ಹಾನಿಯಾಗಿರುವಂಥದ್ದು. ಹಾಗೆ ಇಲ್ಲೇನು ಅಂದ್ರೆ ಇಲ್ಲಿ ಜನ ವಾಸ ಮಾಡುವಂತಹ ಜನ, ಜೊತೆಗೆ ಮನೆಗಳಿದ್ದಾವೆ, ಜೊತೆಗೆ ಇಲ್ಲೊಂದು ಕ್ಲೌಡ್9 ಆಸ್ಪತ್ರೆ ಬೇರೆ ಇದೆ. ಇಲ್ಲಿ ಯಾವುದೇ ರೀತಿಯಂತ ಅನಾಹುತ ಆಗಿಲ್ಲ ಅನ್ನುವಂಥದ್ದೇ ಒಂದು ರೀತಿ ಸಮಾಧಾನದ ವಿಚಾರ. ಯಾಕಂದ್ರೆ ತುಂಬಾ ವಾಹನಗಳ ಓಡಾಟ ಮತ್ತೆ ಯಾವಾಗಲೂ ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುವಂತ ರಸ್ತೆ ಇದು. ಈ ರಸ್ತೆಯಲ್ಲಿ ಈ ರೀತಿಯಾಗಿ ಏಕಾಏಕಿ ಮರ ಬಿದ್ದಿರುವಂಥದ್ದೇನಿದೆ, ಯಾವುದೇ ರೀತಿಯಂತ ಅನಾಹುತ ಆಗಿಲ್ಲ ಅನ್ನುವಂಥದ್ದು ಸಮಾಧಾನ ತರುತ್ತೆ. ಜೊತೆಗೆ ಇನ್ನೊಂದು ಗಮನಿಸಬಹುದು, ಕಂಬಗಳು ಕೂಡ ಹಾಳಾಗಿದ್ದಾವೆ. ಆ ಮನೆಗೂ ಕೂಡ ಡ್ಯಾಮೇಜ್ ಆಗಬೇಕಿತ್ತು ಸ್ವಲ್ಪದ್ರಲ್ಲಿ, ಅಂದ್ರೆ ಅದು ಕೂಡ ತಪ್ಪಿದೆ. ಅದು ಆ ಕಂಬ ಏನು ಬಿದ್ದಿದೆ, ಆ ಕಂಬ ಆ ಮನೆಗೆ ತಾಗಬೇಕಿತ್ತು. ಆ ಗ್ಲಾಸ್ಗಳೆಲ್ಲೂ ಕೂಡ ಹೊಡೆದೋಗ್ತಾ ಇತ್ತು. ತುಂಬಾ ಡ್ಯಾಮೇಜ್ ಆಗಬೇಕಿತ್ತು ಮನೆಗೆ, ಅದು ಕೂಡ ಸ್ವಲ್ಪದ್ರಲ್ಲಿ ಮಿಸ್ ಆಗಿರುವಂಥದ್ದು. BBMP ಕೇವಲ ಮರಗಳನ್ನ ತೆರವು ಮಾಡ್ತಾ ಇದೀವಿ, ಅದು ಸ್ಟ್ರಾಂಗ್ ಆಗಿದ್ಯಾ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡ್ತಿದೀವಿ, ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದೀವಿ, ಲೆಕ್ಕ ಮಾಡಿದೀವಿ ಅಂತ ಹೇಳ್ತಾರೆ. ಅದ್ಯಾವುದು ಕೂಡ ಮಾಡಿಲ್ಲ. ಯಾಕಂದ್ರೆ ಈ ಮಲ್ಲೇಶ್ವರಂ ಏನಿದೆ, ಮಲ್ಲೇಶ್ವರಮಲ್ಲೇ 100 ಮರಗಳು, ಅಂದ್ರೆ ಆ ಮರಗಳ ರೆಂಬೆಗಳು ಬಿದ್ದಿರುವಂಥದ್ದು. ಎಲ್ಲಾ ರಸ್ತೆಗಳಲ್ಲೂ ಕೂಡ, ಬಹುತೇಕ ಮಲ್ಲೇಶ್ವರಂನ ಎಲ್ಲಾ ರಸ್ತೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ಅಂದ್ರೆ ಒಂದ್ ಕಡೆ ಮರ ಬಿದ್ದಿರುತ್ತೆ, ಇಲ್ಲಾಂದ್ರೆ ರೆಂಬೆ ಬಿದ್ದಿರುವಂತಹ ಘಟನೆಗಳಾಗಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅನಾಹುತ ಆಗಿಲ್ಲ ಅನ್ನುವಂಥದ್ದು ಸಮಾಧಾನ. ಬಿಟ್ರೆ ಯಾಕೆ BBMP ಇನ್ನೇ ಎಚ್ಚೆತ್ಕೊಂಡಿಲ್ಲ ಅಂತದ್ದು, ಈಗ ತೆರವು ಮಾಡುವಂತ ಕೆಲಸ BBMP ಅವರು ಮಾಡ್ತಾ ಇದ್ದಾರೆ ಮರವನ್ನ. ಪ್ರೇಮ್ ಕುಮಾರ್, ಓಕೆ.